வணக்கம் ಎಲ್ರಿಗೂ ನಮಸ್ಕಾರ. ನಾವು ದಿವ್ಯ ಶ್ರೀಧರ್. வெல்கம் பேக் டு மை சேனல். பாருங்க எப்படி இருக்க, அழகா ரெடியாக இருக்குன்னு. சான்ஸே இல்லை, வேற லெவல். நான் உங்களுக்கு சொல்லியிருந்தேன்ல, ஒரு புது ப்ராஜெக்ட் கமிட் ஆயிருக்கேன், எந்த சீரியல் எந்த சேனல்னு சொல்ல போகிறேன்னு. அதுதான் இப்போ நான் உங்களுக்கு சொல்ல போகிறேன். கன்னடா சீரியல் பண்ணிட்டு இருக்கேன். இப்போது கொஞ்ச நாளுக்கு நான் தமிழ் சீரியல் நான் பண்ணலை. ஏன்னா அதுக்கு முன்னாடியே நான் கன்னட சீரியல் கமிட் ஆகிட்டேன். ஒரு நல்ல ப்ரொடக்ஷன் ஹவுஸ் எனக்கு கிடச்சிருக்கு, நல்லா சப்ஜெக்ட் கிடச்சிருக்குன்னு நான் இதுக்கு கமிட் ஆகிருக்கேன். அட் அ டைம் 2 ப்ராஜெக்ட் பண்ணுறது கஷ்டம் இல்லை. ஸோ இது புது ப்ராஜெக்ட்னா நான் ஒரு மந்த்லி ஒரு 20 days நான் இங்கே தான் பிஸியாக இருப்பேன். அதுக்கப்புறமா தமிழும் பண்ணுறதுக்கு கஷ்டமாயிடும், டேட்ஸ் கிளாஷ் ஆகிடும். ஸோ அதுக்காக தான் ஒரு 4 months அப்புறமா தான் நான் தமிழ் ஒரு ப்ராஜெக்ட் கமிட் ஆக போகிறேன். அது சொல்கிறேன், எந்த சீரியல் எந்த ப்ராஜெக்ட் நான் உங்களுக்கு சொல்கிறேன். சரி போகலாமா? நான் உங்களுக்கு என்னோடய செட் காமிக்க போகிறேன், ஆர்டிஸ்ட் காமிக்க போகிறேன். இந்த வீடியோவில் ஆனந்த நிலையா அந்த நிலையை பற்றி சொல்ல போகிறேன். வாங்க. இதில் என்னோடய ರೋಲ್ என்னன்னா, ஒரு ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ಒಂದು ದೊಡ್ಡ ಸೊಸೆ ಆಗಿ ತುಂಬ ಜವಾಬ್ದಾರಿ ಇರೋವಂಥ ಪಾತ್ರ. ನನಗಂತೂ ತುಂಬಾ ಇಷ್ಟ ಆಗಿದೆ. ತುಂಬ ನ್ಯಾಚುರಲಾಗಿ ಬರ್ತಾ ಇದೆ. ನಾನು ಮಾತ್ರ ಅಲ್ಲ, ಎಲ್ಲರದ್ದು ಅಷ್ಟೇ ಪರ್ಫಾರ್ಮೆನ್ಸ್ ಎಲ್ಲ. ಇವಾಗ ಮನೇಲಿ ಕೂತ್ಕೊಂಡು ನಿಮ್ಮ ಮನೇಲಿ ಏನಾಗ್ತಾ ಇದೆ ಅದೇ ಥರ ನೀವು ಈ ನಮ್ಮ ಸೀರಿಯಲ್ ನೋಡ್ಬೋದು. ತುಂಬ ಡ್ರಾಮೆಟಿಕ್ ಆಗಿ ಆ ಥರ ಎಲ್ಲ ಏನೂ ಇರೋದಿಲ್ಲ. ಬೇರೆ ಬೇರೆ ನನಗೆಲ್ಲರೂ ಇಷ್ಟನೇ. ಎಲ್ಲರೂ ಇಷ್ಟೊಂದು ಇಷ್ಟಪಡ್ತಾರೆ ಅಂತ ನೀವು ತಿಳ್ಕೋಬೇಕು ಅಂದರೆ ಈ ಆನಂದ ನಿಲಯ ನೋಡಬೇಕು, ಸ್ಟಾರ್ಸ್ ನೋಡೋದು. ಸಿದ್ದು ಸರ್ ಇವತ್ತು ಕೊನೆಗೆ ನಿಮ್ಮ ಪೇರನ್ನ ನೀನೇ ಹುಡ್ಕೊಳಪ್ಪ ಅಂತ ಹೇಳ್ಬೇಕು. ನಾನೇನು ಹೇಳಿದ್ರೆ ನೀವು ಎಲ್ಲಿಗೆ ಹೋಗ್ತೀರಾ? ನಿಮಗೂ ಇದ್ದಾಳ ಹುಡುಕಿದ್ದಾರೆ. ಸೊ ಅದಕ್ಕೆ ಇಲ್ಲ ನೋ ಸರ್, ಕರ್ಲಿಗೆ ಹುಡುಗ ಇದ್ದಾನೆ, ಬೇಕಾದ್ರೆ ಹುಡುಗನ ಫೋಟೋನ ತೋರಿಸ್ತೀನಿ. ಇವತ್ತು ಸಾಂಬಾರ್ ಏನು?
ತುಂಬಾ ಹಚ್ಕೊಂಡ್ಬಿಟ್ಟಿದ್ರೆ ನನಗೂ ಅಷ್ಟೇ ಅವ್ರಂದ್ರೆ ಅಷ್ಟೇ ಪ್ರೀತಿ. ಅವ್ರ ಜೀವನ ಚೆನ್ನಾಗಾಗ್ಬೇಕು, ಅವ್ರನ್ನ ಚೆನ್ನಾಗಿ ಬೆಳೆಸ್ಬೇಕು, ಅವ್ರು ಏನು ಓದ್ತಾರೋ ಓದಿಸ್ಬೇಕು, ಅವ್ರಿಗೆ ಸಂತೋಷವಾದ ಒಂದು ಜೀವನನ ಕಟ್ಕೊಡ್ಬೇಕು ಅನ್ನೋದು ಅವ್ರು ನೋಡಿ ಅದು ಶೀಟ್ ಆ ಪೋಸ್ಟ್ ನೋಡಿ ಅದರಲ್ಲಿ ಪೊಸಿಷನ್ ಚೇಂಜ್ ಇದೆ. ಹಂಗಲ್ಲ ಕಣೋ, ಅದ್ರ ಮೇಲೆ ಬಿಟ್ಬಿಡೋದು ನಿಮಗೆ ಕೈಯಲ್ಲಿ ಹಿಡ್ಕೊಳ್ಳೋದು ಬೇಕಿಲ್ಲ, ಅವಶ್ಯಕತೆ ಇಲ್ಲ. ಆ ಪೋಸ್ಟ್ ಬಿಡಿ ಬಸ್. ಹಾಗೆ ಬಿಡೋದು ಬೇಕಲ್ಲ. ಇಲ್ಲಿ ಬಂದು ನೀನು ವೆಯ್ಟ್ ಆಗ್ತಿದೆ. ಈ ಬಾಚಿನ ಹಾ ಅವ ಕೈ ಹಿಡ್ಕೊಂಡು ಇಲ್ಲ, ಏನಾದ್ರು ಸ್ವಲ್ಪ height ಅಲ್ಲಿ composition ಚೆನ್ನಾಗಿದೆ. Composition ಇವಾಗ flat ಆಗಿದೆ. ಈಗ ಟೇಬಲ್ ಆಕ್ಚುಲಿ ನೀವು ನಿಮ್ಮ ಹೈಟ್ ಆಗ್ಬಿಡ್ತೀವಿ ಏನು ಬರೋದು ಅಂದ್ರೆ ಯಾವ ಟೇಬಲ್ ಆಗ್ತೀರಾ? ಅಂದ್ರೆ ಎಲ್ಲ ಮಕ್ಕಳಿದ್ದು ಎಲ್ಲಿ ಪ್ಲೇಸ್ ಮಾಡ್ಬೇಕು ಅದನ್ನ ನೋಡಿ. ನಿಮ್ಗೆ ಕೊಡ್ತೀನಿ. ಚೇರ್ ಹಾಕ್ಬಿಡೋಣ ಆ ಕಡೆ ಅವ್ರಿಗೆ. ಏನು ಅಲ್ಲೇ ಇದೆಯಲ್ಲ ಸ್ವಲ್ಪ ಹಿಂದೆ ಮಾಡ್ಕೊಂಡ್ರೆ ಹಿಂದೆ ಪೊಸಿಷನ್ ಕರೆಕ್ಟ್ ಇರುತ್ತೆ. ಬೇಡ್ವಾ? ಹಿಂಗ್ ಮಾಡಿದಾರೆ ಅಷ್ಟೇ, ಹಿಂಗ್ ಮಾಡಿದಾರೆ ಅಷ್ಟೇ. ಮ್ಯಾಟ್ ಹೋಗ್ಲಿ. ಅಲ್ಲ ಇದು ಬೇಡ. ಧೂಳಾಗುತ್ತೆ. ಅದು ಹೇಳ್ತಾ ಇರೋದು ಟೇಬಲ್ ಬೇಡ, ಹಂಗೆ ಕೆಳಗೆ ಮಾಡೋಣ ಅಂತ, ಅವಾಗ ನೀಟಾಗಿ ಸಿಗುತ್ತೆ ಅಂತ. ಬನ್ನಿ ಬನ್ನಿ ಬನ್ನಿ. ಸೇರ್ ತಗೊಳ್ಳಿ, ನೀವು ಹಿಂಗೆ ಆರಾಮಾಗಿ. ಇಲ್ಲ ಎಸ್ ಚೇತನ್ ಅವರೇ, ಆಕ್ಷನ್. 3, 2, 1. ನಾನು ಇಲ್ಲೇ ನಿಂತ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಅದು ಈಗ ನೀವು ಇಲ್ಲೇ ಇರ್ತೀರಾ, ಅಮ್ಮ ಬರ್ತಾರೆ. ಅಮ್ಮ ಬಂದಾಗ ಅಮ್ಮ ತಿರುಗ್ತಾರಲ್ಲ, ಅಮ್ಮ ನೀನು ಅಂತ ಒಂದು ರಿಯಾಕ್ಷನ್ ಕೊಡಿ, ಅಮ್ಮ ನೀನು ಅಂತ. ಅದಂದ್ರೆ ಏನು ಅಂದಾಗ ಏನಿಲ್ಲ ಬಿಡು ಅಂತ ಅಂದ್ಬಿಡಿ. ನೆಕ್ಸ್ಟ್ ನೀವು ಇಬ್ಬರೇ ಮಾತಾಡ್ತೀರಾ, ಅದು ನಾನು ಕಂಟಿನ್ಯೂ ರೆಡಿ. ನೀವು ಇಬ್ಬರು ಹಿಂಗೆ ತಿರುಗ್ತಾರೆ, ನೀವು ಅದಕ್ಕೆ ನೋಡಿ ಇವ್ರನ್ನ ನೋಡ್ತೀರಾ ಸರ್. ಹಾ ಹಿಂಗ್ ನೋಡಿ ಏನಾಯ್ತು ಯಾರು ಫಸ್ಟ್ ಇಲ್ಲಿ ನೋಡ್ತಾರೆ, ಕ್ಯಾಮ್ರಾ ನೋಡ್ತಾರೆ. 3, 2, 1 ಟರ್ನ್. ರೆಡಿ 3, 2, 1 ಟರ್ನ್. ಹೇಳಿ ರೆಡಿ 3, 2, 1. ನಿಮ್ಮನೆ ಮಹಾಲಕ್ಷ್ಮಿ ಯಾರು? ನಿಮ್ಮ ಮನೇಲಿ ಯಾರು ತುಂಬಾ ಸ್ಟ್ರಿಕ್ಟ್? ಅಣ್ಣ 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 ಅಣ್ಣಯ್ಯ. ನಿಮ್ಗೆ ನಿಮ್ ಸೀಕ್ರೆಟ್ಸ್ ನ ಯಾರ ಹತ್ರ ಶೇರ್ ಮಾಡ್ತೀರಾ? ನೀವು ಯಾರ ಮಾತು ಜಾಸ್ತಿ ಕೇಳ್ತೀರಾ? ಪಾಕೆಟ್ ಮನಿನ ಯಾರು ಕೊಡ್ತಾರೆ?
ಅಲ್ಲ ಪರವಾಗಿಲ್ಲ, ಮಿಕ್ಸ್ ರಿಯಾಕ್ಷನ್ ಬಂದ್ರು ಪರವಾಗಿಲ್ಲ. ನಮ್ಗೋಸ್ಕರ ಮತ್ತೆ ಅಂತಾನು ಅನ್ಬೋದು. ನಿಮ್ ಪಾಕೆಟ್ ಮನಿ ಯಾರು ಕೊಡ್ತಾರೆ? ನಾವೇ ದುಡ್ಕೊಂತೀವಿ. ನಮ್ ಪಾಕೆಟೇ ಇಲ್ಲ. ನಿಮ್ ಮನೇಲಿ ಕೋಪ ಯಾರು ಜಾಸ್ತಿ? ಕದ್ದು ಮುಚ್ಚಿ ಫ್ರೆಂಡ್ಸ್ ಜೊತೆ ಸಿನಿಮಾಗೆ ಹೋಗೋರು ಯಾರು? ಇಲ್ಲಿ ಮಹಾಶಯರಿದ್ದಾರೆ ದೊಡ್ಡವರು, ಅಲ್ಲಿ ದೊಡ್ಡವರು. ತುಂಬಾ ಡೀಸೆಂಟ್ ಯಾರು? ಇಲ್ಲಿ ನಾವ್ ಇನ್ನೊಬ್ರು ಅಣ್ಣ, ಅರ್ಜುನ್ ಅಣ್ಣ, ಅರ್ಜುನ್ ಪಿತಾಮಹ. ಮಕ್ಕಳು ಯಾವಾಗ್ಲೂ ಒಂದೇ ತರ ಇಟ್ಕೊಂಡಿರೋರು ಯಾರು? ನಿಮ್ಮ ಮನೇಲಿ ಫೇವರೇಟ್ ಯಾರು? ಫೇವರೇಟ್ ಯಾರು? ಫ್ಯಾಮಿಲಿ. ನಿಮಗೆ ಹೆಲ್ಪ್ ಮಾಡೋರೆ? ನಿಮಗೆ ಬೇಜಾರಾದ್ರೆ ಯಾರ ಹತ್ರ ಶೇರ್ ಮಾಡ್ತೀರಾ? ನಿಮ್ ಮನೇಲಿ ಅದರ ವಸ್ತು ಹೊಸದ್ ಬಂದ್ರೆ ಯಾರು ಎತ್ಕೊಂಡು ಹೋಗ್ತಾರೆ? ನಿಮ್ಗೆ ಖುಷಿ ಆದ್ರೆ ಯಾರ ಹತ್ರ ಫಸ್ಟ್ ಹೇಳ್ತೀರಾ? ಯಾವಾಗ್ಲೂ ತಿಂಡಿ ಪೋತಿ ಯಾರು? ಅಮ್ಮ. ಎಲ್ಲ ಒಂದೇ ರಕ್ತ. 3, 2, 1 ಆಕ್ಷನ್. ಈ ತರ ವೆರೈಟಿ ಕ್ಯಾರೆಕ್ಟರ್ಸ್ ಏನಿದ್ರು ಆನಂದ ನಿಲಯದಲ್ಲಿ ಮಾತ್ರ ಸಿಗೋದು. Miss Marjorie.